ಶಿವಶಂಕರ್ ಸರ್, ನಾನು ಎಲ್ಲರ ಮಾತು ಕೇಳಿಸ್ಕೊಳ್ತಾ ಇದ್ದೆ. ನಿಮ್ಮ ಹತ್ರ ಅವಾಗಿಂದ ಪ್ರಶ್ನೆ ಇಟ್ಕೊಂಡೇ ಕೂತಿದ್ದೀನಿ ಸರ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಬಹಳಷ್ಟು ವಿಚಾರಗಳಲ್ಲಿ ತುಂಬ ಹೆಚ್ಚಿದೆ. ಇಟ್ಸ್ ನಾಟ್ ಲೈಕ್ ಅಲ್ಲಿ ಕೇಂದ್ರದಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಆ ವಿಚಾರ ಅಲ್ಲ. ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅವ್ರು ಹೇಳ್ದಂಗೆ ಅಫ್ಕೋರ್ಸ್ ನಾವು ಸುದ್ದಿ ಮಾಡಿದ್ವಿ, ಇನ್ನೊಂದು 70 ದಿವಸಕ್ಕಾಗೋಷ್ಟು ನಮ್ಮಲ್ಲಿ LPG ಇದೆ ಅಂತೆಲ್ಲ ಹೇಳುವಾಗ ಈ ಪ್ಯಾನಿಕ್ ಬಟನ್ ಅಂತ ಇರುತ್ತಲ್ಲ, ಇದನ್ನು ಒತ್ತದವ್ರು ಯಾರು ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಅಷ್ಟೆಲ್ಲ ನಮ್ಮಲ್ಲಿ ಅಂದರೆ ಸುಮಾರು 2 ತಿಂಗಳಿಗೆ ಆಗೋಷ್ಟಿದೆ ಅಂತ ಅವ್ರ ಲೆಕ್ಕದಲ್ಲಿ ಹೇಳಿದ್ಮೇಲೆ ಎಸ್ಮಾ ಮುಂಜಾಗ್ರತಾ ಕ್ರಮವಾಗಿ ಜಾರಿ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಸರ್. ನಾನು ಅದನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾನೆ ಅಂದ್ಕೊಳ್ತೀನಿ ನಾನು ಎಸ್ಮಾ ಜಾರಿ ವಿಚಾರಕ್ಕೆ. ಆದರೆ ರೂಪನು ಹೇಳ್ದಂಗೆ ಮೊದಲೇ ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿರಲಿಲ್ವಾ, ಅಥವಾ ವೆದರ್ ದೇ ಕಾಂಟ್ ಸ್ಟೋರ್ ಲೈಕ್ ದ್ಯಾಟ್, ಅಥವಾ ಯಾಕೆ ಮುಂಚಿತವಾಗಿ ತರಿಸ್ಕೊಳ್ಳೋದ್ರಲ್ಲಿ ಏನಾದರೂ ಎಡವಿದ್ವಾ, ಅಥವಾ ಕೇಂದ್ರನೂ ಈ ಯುದ್ಧ ಇಲ್ಲಿವರೆಗೂ ಹೋಗುತ್ತೆ ಅಂತ ಏನಾದರೂ ಅಂದ್ಕೊಂಡಿರ್ಲಿಲ್ವಾ, ಹೇಗೆ ಸರ್? ಈ ದೇಶದ ಒಂದು ದೊಡ್ಡ ಶಾಪ ಅಂದರೆ ರಾಜಕೀಯ ಮತ್ತು ಸ್ವಾರ್ಥ. ಕರೆಕ್ಟು. ಈಗ ಸರ್ಕಾರ ಆಡಳಿತ ನಡೆಸ್ತಾ ಇರೋರಿಗೆ ಜವಾಬ್ದಾರಿ ಇರಬೇಕು, ಅವರನ್ನು ನಾವು ಕ್ರಿಟಿಸೈಸ್ ಮಾಡೋಣ. ಯುದ್ಧ ಅನ್ನೋದು ಬಂದಿದೆ, ಅದು ಒಂದು ಸಂಕಷ್ಟ ನಿಜ. ಆ ಸರ್ಕಾರದ ಜೊತೆಗೆ ಇಂಥ ಸಮಯದಲ್ಲಿ ನಾವು ಪಕ್ಷಾತೀತವಾಗಿ ಮತ್ತು ಸಮಾಜದ ಎಲ್ಲ ಜನ ನಾವು ದೇಶ ಒಂದು ಅಂತ ನೋಡಬೇಕಾದಂಥ ಸಂದರ್ಭ. ಫಾರ್ ಎಕ್ಸಾಂಪಲ್, ಕರೆಕ್ಟ್, ಇವರು ಇದು ಕೇಂದ್ರ ಸರ್ಕಾರದವರು ಅವರೇನು ಅಂದರೆ 70 ದಿನಕ್ಕಿದೆ ಅಂತ ಏನೋ ಹೇಳಿದ್ರು, ಕರೆಕ್ಟ್, ಎಸ್ಮಾನು ಜಾರಿ ಮಾಡಿದ್ರು. ಇದು ಅವ್ರಿಗೇನೊಂದಿರುತ್ತೆ, ಈಗ ನಾವು ಕ್ರೈಸಿಸ್ ಇದೆ ಅಂತ ತೋರಿಸಿದ ತಕ್ಷಣ ನೀವು ಹೇಳಿದ್ರಲ್ಲಿ ಪ್ಯಾನಿಕ್ ಬಟನ್ ಒತ್ತಿ ಪ್ಯಾನಿಕ್ ಜಾಸ್ತಿ ಹೆಚ್ಚಾಗುತ್ತೆ, ಸ್ವಲ್ಪ ಅದನ್ನು ಮಾಡ್ರೇಟ್ ಮಾಡೋಣ ಅನ್ನೋದು ಇರಬಹುದು, ಸುಳ್ಳು ಅಂತಲ್ಲ. ಈಗ ಅದನ್ನು ಅವ್ರು ಆ ಥರ ಮಾಡುವಾಗ ಪ್ರತಿಪಕ್ಷದವ್ರು ಏನು ಮಾಡಿದ್ರು, ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಊರಿಗೆ ಮುಂಚೆ ಬಂದು ಇಲ್ಲಿ ಪ್ಯಾನಿಕ್ ಆಗೋಗಿದೆ, ಇದು ಇಲ್ಲಿ ಏನೋ ಒಂದು ವಿನಾಶ ಆಗ್ತಾ ಇದೆ, LPG ಇರೋದೇ ಇಲ್ಲ ಅಂತ ಅವ್ರು ಹೇಳಿದಾಗ ಜನ ಯಾರು ನಮ್ಮ ಮಾತು ನಂಬ್ತಾರೆ? ಅಫ್ಕೋರ್ಸ್ ಈ ಟೈಮಲ್ಲಿ ರಾಹುಲ್ ಗಾಂಧಿ ಮಾತೇ ನಂಬಬೇಕು. ಒಂದು. ಎರಡನೇದು, ಹಾಗಾದರೆ ಈ ಸರ್ಕಾರ ನಡೆಸೋರು ಏನು ಮಾಡಬೇಕು, ವಿಶ್ವಾಸಕ್ಕೆ ತಗೋಬೇಕಾಯಿತು. ಹೌದು, ಈಗ ಅದನ್ನೇ ಮುತ್ಸದ್ದಿತನ ಅಂತ ಹೇಳೋದು. ಈಗ ರಾಜ್ಯಾಡಳಿತ ಮಾಡುವಂಥವ್ರು ಏನಂತಂದರೆ ಎಲ್ಲಕ್ಕಿಂತ ಮೇಲಿರಬೇಕಾಗುತ್ತೆ. ಉದಾಹರಣೆಗೆ, ಸಂಕಷ್ಟಗಳು ಬೇರೆ ಬೇರೆ ಕಾರಣ, ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಒಂದು ಕಾಲದಲ್ಲಿ ಇವರು PV ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಕಾಶ್ಮೀರದ ಸಮಸ್ಯೆ ತುಂಬ ಒಂದು ಪೀಕಿಗೋಯ್ತು. ಅದು ಇಡೀ ಅಂದರೆ UN ಕೂಡ, ವಿಶ್ವಸಂಸ್ಥೆ ಕೂಡ ನಮ್ಮ ಭಾರತ ದೇಶದ ವಿರುದ್ಧ ರೆಸಲ್ಯೂಷನ್ ಪಾಸ್ ಮಾಡುವಂಥ ಒಂದು ಅಪಾಯಕಾರಿಯಾದಂಥ ಒಂದು ಸಂದರ್ಭ ಬಂತು. ಆವಾಗ ಜೆನೀವಾದಲ್ಲಿ ಒಂದು ಏನು ಸಮಿಟ್, ಇದ್ರ ಬಗ್ಗೆ ಈ ಜೆನೀವಾ ಸಮಿಟ್ಟಲ್ಲಿ ಭಾರತ ದೇಶದ ಒಂದು ವಾದವನ್ನು ಮಂಡಿಸೋರು ಯಾರನ್ನ ಕಳಿಸ್ಬೇಕು ಅಂದಾಗ PV ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಯಾರನ್ನ ಕಳಿಸೋರು, ಇಂಡಿಯಾದ ಡೆಲಿಗೇಷನ್ಗೆ ಲೀಡರ್ ಯಾರಾಗಿದ್ದರು ಅಂದರೆ ಲೀಡರ್ ಆಫ್ ದಿ ಅಪೋಸಿಷನ್ ಯಾರು, ವಾಜಪೇಯಿ. ಇದು ದೇಶ ಅಂದರೆ ಸಂಕಷ್ಟ ಬಂದಾಗ ಎಲ್ಲ ಒಂದಾಗುವಂಥದ್ದು. ಈಗ ಯುದ್ಧ ಬಂದಿದೆ, ಅದು ರಿಯಾಲಿಟಿ. ತಾಪತ್ರೆ ಇದೆ, ಅದು ರಿಯಾಲಿಟಿ. ಈಗ ನಾವು ಎಲ್ಲವನ್ನೂ ಮರೆತು ರಾಹುಲ್ ಗಾಂಧಿ ಮತ್ತು ಮೋದಿ ಒಂದಾಗಬೇಕಾಗಿತ್ತಲ್ಲ, ಒಂದೇ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗಿತ್ತಲ್ಲ. ಸೊ ಇವರಿಬ್ಬರು ಈ ಥರ ಮಾತಾಡುವಾಗ ಏನಾಗುತ್ತೆ, ಜನಗಳಿಗೆ ಪ್ಯಾನಿಕ್ ಅನ್ನೋ ಒಂದು ಆತಂಕ ಅನ್ನೋದು ಬಂದೇ ಬರುತ್ತೆ. ಜನ ನಮ್ಮಲ್ಲಿ ಮೊದಲೇ, ನಾನು ಹೇಳ್ತೀನಿ, ಯಾಕಂದರೆ ಜನಗಳಲ್ಲಿ ಭಾರತ ದೇಶದ ಜನ ಅತ್ಯಂತ ಸುಸಂಸ್ಕೃತರು, ದೇಶಭಕ್ತಿ ಇರುವಂಥವರು, ಸಾಮಾಜಿಕ ಕಾಳಜಿ ಮತ್ತು ಇದನ್ನು ಜವಾಬ್ದಾರಿ ಇರುವಂಥವ್ರು. ಆದರೆ ಈ ಎಲ್ಲ ಪರಿಸ್ಥಿತಿಯಿಂದ ಏನಾಗ್ಬಿಟ್ಟಿದೆ, ಎಲ್ಲೋ ಒಂದು ಕಡೆ ಅವರಲ್ಲೂ ಸ್ವಾರ್ಥ ಹುಟ್ಟುತ್ತಾ ಇದೆ. ಒಬ್ಬರಿಗೆ ಇಂಥ ಸಂದರ್ಭ ಬಂದಾಗ ಒಂದು ಮನೆಗೆ 1 ಸಿಲಿಂಡರ್ ಸಾಕಾಗಿರುವಾಗ 4 ಇಟ್ಕೊಳ್ಳೋಣ. ಪ್ರತಿಯೊಂದರಲ್ಲೂ ಹೀಗೆ. ಈಗ ಏನಂತ ನೀವು ಜಮೀನು ನೋಡಿ, ಒಬ್ಬರಿಗೆ ಎಷ್ಟು, ಒಬ್ಬರಿಗೊಂದು ಸೈಟು, ಒಂದು ಮನೆ ಸಾಕು ನನ್ನ ಪ್ರಕಾರ, ಇನ್ನೂ ಒಂದು ಇಟ್ಕೊಳ್ಬೋದು. ಆದರೆ ನೀವು ನೋಡ್ತಾ ಬನ್ನಿ ಎಷ್ಟು ಗ್ರೀಡ್ ಹೆಂಗೆ ಹೋಗುತ್ತೆ ಅಂತ. 100. ಯಾಕೆ ಅಂತಂದ್ರೆ ನಿಮ್ಗೆ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ನಿಮ್ಮ ಮುಖ್ಯಮಂತ್ರಿ ಮನೆಯನ್ನು 14 ಸೈಟ್ ತಗೊಳ್ತಾರೆ, ಇನ್ಯಾರೋ ಒಬ್ಬರು ಉಪಮುಖ್ಯಮಂತ್ರಿಗಳ ಲೆಕ್ಕನೇ ಇಲ್ಲ, ಅವ್ರಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಎಕರೆ, ಎಷ್ಟು 100 ಎಕರೆ ಅವ್ರಿಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಿಂಗಿರುವಾಗ ಅದನ್ನೆಲ್ಲ ನೋಡಿದ ಸಾಮಾನ್ಯ ಜನಕ್ಕೆ ಏನು ಬರುತ್ತೆ, ನಾವು ಮಾಡೋಣ ಅಂತ. ಹೌದು, ಅದೊಂದು ಆ ಗ್ರೀಡ್ ಅನ್ನೋದು ಹೆಂಗೆ ಬಂದಿದೆ ಅಂತಂದರೆ, ನಮಗೆ ಒಂದು 60s 70s ನಾವು ನೋಡ್ತಾ ಇದ್ದು ಇದು ಅಂದರೆ ಸಮಾಜವಾದ ತುಂಬ ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ಕಾಲದಲ್ಲಿ ಅದೆಲ್ಲ ಆಕರ್ಷಣೆ ಇರಲಿಲ್ಲ. ಇವಾಗ ಅದೆಲ್ಲ ಹೋಗ್ಬಿಟ್ಟು ಕಮರ್ಷಿಯಲೈಸೇಷನ್ ಬಂದಿದೆ. ಇದು ಈ ಉದಾರೀಕರಣ, ಜಾಗತೀಕರಣ ಆದಮೇಲೆ ಕಮರ್ಷಿಯಲೈಸೇಷನ್, ಒಂದು ಗ್ರಾಹಕ, ಒಂದು ಕೊಳ್ಳುಬಾಕ ಸಂಸ್ಕೃತಿಯಿಂದ ಏನಾಗಿದೆ, ಜನಕ್ಕೇನಾದರೆ ನಮಗೇನಾಗುತ್ತೆ, ಪಕ್ಕದ ಮನೆಯಲ್ಲಿ ಅವ್ರಿಗೆ LPG ಇಲ್ವೋ ಗೊತ್ತಿಲ್ಲ, ನನಗೆ ಒಂದಾದರೆ ಸಾಕು, ಅದು 4 ಇಟ್ಕೊಳ್ಳೋಣ. ಸೊ ಇದು ಪ್ಯಾನಿಕ್ ಅನ್ನೋದಕ್ಕಿಂತ ನಾನೇನು ಹೇಳ್ತೇನೆ, ಗ್ರೀಡಿ
ಗ್ರೀಡ್ ಡ್ರಿವನ್ ಏನು ಪ್ರೊಕ್ಯೂರ್ಮೆಂಟ್ ಅಂತ ನಾನು ಹೇಳ್ತೀನಿ. ಅಂದರೆ ಒಂದು ದುರಾಸೆಯಿಂದ, ಒಂದು ಧೂರ್ತತನದಿಂದ ಏನಂತಂದರೆ ಅದು ಕೊಳ್ಳುಬಾಕ ಸಂಸ್ಕೃತಿಯನ್ನು ಇದು ಅಳವಡಿಸ್ಕೊಳ್ಳುವಂಥದ್ದು. ಇದನ್ನು ಸಾಮಾನ್ಯ ಜನ ಬಿಟ್ಟು ಸ್ವಲ್ಪ ದೇಶದ ಪರಿಸ್ಥಿತಿಯನ್ನು ನೋಡಿಕೊಂಡು ಇದನ್ನು ಜವಾಬ್ದಾರಿಯಿಂದ ವರ್ತಿಸ್ಬೇಕು. ಯಾಕೆಂತಂದರೆ ಈಗ ಗ್ಯಾಸನ್ನೇ ಬಳಸದೆ ಬೇರೆ ಒಂದಷ್ಟು ಬೇರೆ ಬೇರೆ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮನೆಯಲ್ಲಿ. ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಕೆಲವು ಇದು ಇಂಡಕ್ಷನ್ ಇದಿದೆ, ಸ್ಟವ್ಗಳಿದೆ. ಆಮೇಲೆ ಕೆಲವು ಹೋಟೆಲ್ಗಳು ಸೌದೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಕೇಳಿದ್ವಿ ನಾವು. ಅಂದರೆ ಸೌದೆಯನ್ನೇ ಹೆಚ್ಚು ಉಪಯೋಗಿಸೋಕ್ಕಾಗತ್ತಾ, ಅಷ್ಟು ಕಾಡು ಅಷ್ಟು ಉರುವಲ್ ನಮಗೆ ಪೂರೈಕೆ ಆಗುತ್ತಾ ಅನ್ನೋದು ಪ್ರಶ್ನೆ ಬರುತ್ತೆ. ಆದರೆ ತಾತ್ಕಾಲಿಕವಾಗಿ ಏನೇನು ಪರ್ಯಾಯ ಇದೆಯೋ ಅದನ್ನು ಮಾಡ್ಕೊಳ್ಬೋದು. ರೇಟು ಜಾಸ್ತಿ ಆಗಿದೆ ಸರ್. ಹೌದೌದು, ಉರುವಲ್ ಅಷ್ಟು ಒಂದಕ್ಕೆ ಹತ್ರ ಅಂದ್ರೆ ಸಿಕ್ಕಿರೋ ಸೈಕಲ್ ಗ್ಯಾಪ್ ಅಲ್ಲಿ ನಾವೊಂದಷ್ಟು ಲಾಭ ಮಾಡ್ಕೋಣ ಅಲ್ಲ. ಅದೊಂದು ಎರಡನೇದು ಅಷ್ಟು ಈಸಿ ಅಲ್ಲ ಸೌದೆ ಸಿಕ್ಕೋದು. ಯಾಕೆಂತಂದ್ರೆ ನೀವು ಪೆಟ್ರೋಲ್ ಆದ್ರೂ ತೊಗೊಂಡು ಬಂದ್ಬಿಡ್ಬೋದು. ಉರುವಲು ಅಂದರೆ ನಿಮ್ಮ ಸೌದೆ ಇದೆಯಲ್ಲ, ಎಲ್ಲಿಂದ ತರ್ತೀರಾ? ಕಾಡಿಂದ ತರಬೇಕು, ಅದಂದ್ರೆ ಮರಗಳನ್ನು ಕತ್ತರಿಸ್ಬೇಕು. ಒಂದಕ್ಕೊಂದು ಇದು ಪ್ರಾಬ್ಲಮ್. ಅದಕ್ಕೆ ಈಗ ಏನಂದರೆ ನಾನೇನು ಹೇಳ್ತೀನಿ, ಇವಾಗಾದರೂ ಬುದ್ಧಿ ಕಲ್ತ್ಕೊಳ್ಳೋಣ. ಯಾಕೆಂತಂದ್ರೆ ಏನಂದರೆ ನೆಸೆಸಿಟಿ ಈಸ್ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಸರ್, ಡು ಯು ಥಿಂಕ್ ಇವಾಗಲಾದರೂ ನನಗೆ ಅಂದರೆ ಸಾರಿ ನಾನು ಇಂಟ್ರಪ್ಟ್ ಮಾಡಿದೆ, ಕೊರೋನಾ ಬಂದಾಗಲೇ ಇದು ಪ್ರಪಂಚದ ಅಂತ್ಯ, ಇದು ಮನುಷ್ಯ ಇನ್ನು ಪ್ರತಿ ಮನೇಲೂ ನೀವು ಎಲ್ಲಾದರೂ ನೋಡಿ ಸರ್, ನಾನು ವಿಟ್ನೆಸ್ ಮಾಡಿದ್ದೀನಿ, ಯಾರ ಮನೇಲಿ ನೋಡಿದ್ರು ಅಷ್ಟೇ ಕೋವಿಡ್ ಬಂದಿದೆ, ನಿಮಗೆ ಬುದ್ಧಿ ಬಂದಿಲ್ವಾ, ಕೊರೋನಾ ಇನ್ನೂ ಬುದ್ಧಿ ಕಲಿಸಿಲ್ವಾ, ಸಂಬಂಧಗಳು ಬೆಳೆ ಕಳಿಸಿಲ್ವಾ, ಅದು ಕಲಿಸಿಲ್ವಾ, ಇದು ಕಲಿಸಿಲ್ವಾ ಅಂತ ಪ್ರತಿ ಮನೇಲೂ ಬೋಧನೆ ನಡೀತಾ ಇತ್ತು. ಆದರೆ ಆಫ್ಟರ್ ಕೋವಿಡ್ ಮತ್ತು ಬಿಫೋರ್ ಕೋವಿಡ್ ನೋಡಿ ಸರ್, ಆಫ್ಟರ್ ಕೋವಿಡ್ ಮರ್ಡರ್ಗಳ ಸಂಖ್ಯೆ ಜಾಸ್ತಿ. ಇದನ್ನ ಏನು ಹೇಳ್ತಾರೆ ಅಂದರೆ ಇದನ್ನೇನು ಹೇಳ್ತಾರೆ ಅಂದರೆ ಅಭಾವ ವೈರಾಗ್ಯ ಮತ್ತು ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಮನುಷ್ಯನಿಗೆ ಒಂದು ವೈರಾಗ್ಯ ಬರುತ್ತೆ, ಏನು ಇಲ್ಲದೆ ಇರುವಾಗ ಅಯ್ಯೋ ನನಗೆ ಯಾಕೆ ಬೇಕಿದೆಲ್ಲ ಅಂತ ಅನಿಸುತ್ತೆ. ಆಮೇಲೆ ನಮ್ಮ ಕಡೆಯವ್ರು ಯಾರೋ ಸತ್ತೋಗ್ಬಿಟ್ರೆ ಈ ಜೀವನನೇ ನಶ್ವರ ಅನಿಸುತ್ತೆ. ಆ ವೈರಾಗ್ಯ ಇರೋದು 2 ದಿನ ಮಾತ್ರ. ಕೋವಿಡ್ ಹೋಗ್ತಾ ಇದ್ದಂಗೆ ಮತ್ತೆ ಇವರಿಗೆ ಆಸೆಗಳು ಶುರುವಾಗಿದೆ. ಸೊ ಅಂದರೆ ಮನುಷ್ಯ ಸ್ವಲ್ಪ ಇಂಥ ಒಂದು ಸಂಕಷ್ಟ ಬಂದಿದೆ. ಈ ಸಂಕಷ್ಟ ನಮ್ಗೆ ಏನು ಕಲಿಸ್ಬೇಕು ಅಂತಂದರೆ, ನೋಡಿ ಇದು ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನನ್ನು ನಾವು ಕಂಡುಹಿಡ್ಕೊಳ್ಳೋಣ. ಈ ತೈಲದ ಮೇಲಿನ ಅವಲಂಬನೆಯನ್ನು ಕಮ್ಮಿ ಮಾಡೋದಕ್ಕೆ ಸಾಧ್ಯ ಇದೆ. ನಾವು ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ, ಸೂರ್ಯ ಇದ್ದಾನೆ, ಸೂರ್ಯ ಯಾವತ್ತೂ ಅಕ್ಷಯ, ಅವನು ಯಾವತ್ತೂ ಖಾಲಿ ಆಗದೆ ಇರುವಂಥವನು. ಆ ಸೌರಶಕ್ತಿ ಅನ್ನೋದಿದೆ. ಈಗ ಪಾವಗಡದಲ್ಲಿ ಅದು ಸೋಲಾರ್ ಪಾರ್ಕ್ ಎಷ್ಟು ದೊಡ್ಡದಿದೆ, ಎಷ್ಟು ಮೆಗಾವ್ಯಾಟು ಎನರ್ಜಿ ಜನ್ರೇಟ್ ಆಗ್ತಾ ಇದೆ. ಇವಾಗ ಅದಕ್ಕೆ ಹೆಚ್ಚು ಫೋಕಸ್ ಆಗಿ ಇಲ್ಲಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹೇಗೆ ಅಂತಂದರೆ, ಈಗ ನಾವು ಸೋಲಾರ್ ಎನರ್ಜಿಯನ್ನು ಜನ್ರೇಟ್ ಮಾಡ್ತೀವಿ. ಈಗ ಒಂದು ಕಾನ್ಸೆಪ್ಟ್ ಇದೆ, ಸ್ಟೋರೇಜ್ ಆಫ್ ಎನರ್ಜಿ. ಓಕೆ, ಅದಕ್ಕೆ ಒತ್ತನ್ನು ಕೊಟ್ಟು ಆಮೇಲೆ ಸೋಲಾರ್ ಸೆಲ್ಸ್. ಈಗ EV ವೆಹಿಕಲ್ಸ್ ಇದೆಯಲ್ಲ, ಎಲ್ಲ ನಿಮ್ಮ ವ್ಯಾಪಾರದ ಒಂದು ಹಿತಾಸಕ್ತಿಯನ್ನು ಬಿಟ್ಟು ಈ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಮತ್ತೇನಂತಂದರೆ ಸಬ್ಸಿಡಿ ಮುಂಚೆ ಕೊಡ್ತಾ ಇದ್ದಾರೆ, ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೆಲೆ ಹೆಚ್ಚಾಗೋಂಗೆ ಮಾಡಿದ್ದಾರೆ. ಇದೆಲ್ಲವನ್ನು ಇದು ಸುಧಾರಣೆ ತರಬೇಕು. ಇದನ್ನು ಮಾತಾಡೋಣ. ಎಸ್ ಸರ್. ರೂಪಾ, ಇವಾಗ ಗ್ಯಾಸ್ ಸಿಲಿಂಡರ್ ನೀವು ಹೇಳ್ತಾ ಇದ್ದೀರಿ 1600 ರೂಪಾಯಿಂದ 3780 ರೂಪಾಯಿಗೆ ತೊಗೊಳ್ತಾ ಇದ್ದೀರಾ. ಅಫ್ಕೋರ್ಸ್ ಬೆಲೆ ಜಾಸ್ತಿ ಮಾಡೋಂಗಿಲ್ಲ ಅಂತ ಒಂದು ಇದು ಕೂಡ ಆರ್ಡರ್ ಕೂಡ ಪಾಸ್ ಮಾಡಿದ್ದಾರೆ ನರಸಿಂಹ ಅವರೇ. ಆದರೂ ಯಾಕೆ ಬೆಲೆ ಜಾಸ್ತಿ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ನಿಮಗೆ ಸಪ್ಲೈ ಮಾಡ್ತಿರೋರು ಏನಕ್ಕೆ ಅಷ್ಟೊಂದು ಬೆಲೆ ತೊಗೊಳ್ತಿದ್ದಾರೆ ಅಂತ. ಇದು ಅಧಿಕೃತವಾಗಿ ಮಾಡೋದಿಲ್ಲ, ಅದು ಅಧಿಕೃತವಾಗಿ ಮಾಡೋದು. ಆಸ್ ಅ ಎಂಟರ್ಪ್ರೆನರ್ ಆಗಿ ನನಗೆ ಕೇಂದ್ರ ಸರ್ಕಾರವನ್ನು ಕಟ್ಕೊಂಡು ಏನಾಗಬೇಕಾಗಿಲ್ಲ, ರಾಜ್ಯ ಸರ್ಕಾರ ಕಟ್ಕೊಂಡು ಏನಾಗಬೇಕಾಗಿಲ್ಲ. ನಾನೊಬ್ಬ ವ್ಯಾಪಾರಿ, ನನಗೆ ಏನಾಗಬೇಕು, ಇವತ್ತು ನಾನು ನಡೆಸಿರುವಂತಹ ಉದ್ಯಮಕ್ಕೆ ನನಗೆ ಸಪೋರ್ಟ್ ಇರಬೇಕು. ನಮ್ಮ ಕಾರ್ಮಿಕರು ನಮ್ಮನ್ನ ಇವಾಗ ಏನು ನಮಗೆ ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾ ಹೊರತು ನೀವು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅನ್ನುವಂತಹ ಜಗಳದಲ್ಲಿ ನಾವಿಲ್ಲ. ಇವತ್ತು ನಮ್ಮ ಕಾರ್ಮಿಕರ ಬದುಕು ಬೀದಿಗೆ ಬಂದಿರೋದು. ನಾನು ಮುಚ್ಚಿದ್ರೆ ನನಗೆ ತೊಂದರೆ ಆಗುತ್ತೆ. 5000 ಹೇಳಿದ್ರು ಕೊಟ್ಟು ತಗೊಳ್ಳೇಬೇಕು ನೀವು. ನಾನು ಇವಾಗ ಒಂದು ಹೋಟ್ಲು ಮುಚ್ಚಿತು ಅಂತಂದ್ರೆ ಒಂದು ಸಿಸ್ಟಮ್ ಕೊಲಾಪ್ಸ್ ಆದಂಗೆ. ಅದರಲ್ಲಿ ಹಾಲಿನ ವೆಂಡರ್ಸ್ ನಮಗಿದ್ದಾರೆ, ವೆಜಿಟೇಬಲ್ಸ್ ಇದ್ದಾರೆ, ಕಲ್ಲಿದ್ದಲವರಿದ್ದಾರೆ, ಆಮೇಲೆ ಅದಕ್ಕೆ ನೀರು, ಎಲ್ಲನೂ ಒಂದು ಸಿಸ್ಟಮ್ ಅದು ನಮ್ದು. ಅದೆಲ್ಲನೂ ಒಂದ್ಸಲ ಕೊಲಾಪ್ಸ್ ಆಗ್ಬಿಡುತ್ತೆ. ದಿನಕ್ಕೆ ನಿಮಗೆ ಮಿನಿಮಮ್ ಈಗ ನಿಮ್ಮ ಹೋಟ್ಲೇ ತಗೊಂಡ್ರೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ನನಗೆ 4 ರಿಂದ 5 ಸಿಲಿಂಡರ್ ಬೇಕು ದಿನಕ್ಕೆ. ಹೌದು. ನೀವು ಅದನ್ನ ಇವಾಗ 1ರಲ್ಲಿ ಮ್ಯಾನೇಜ್ ಮಾಡ್ತಿದ್ದೀರಾ? ಇಲ್ಲ, ಈಗ 2 ರಿಂದ 2.5 ಬೇಕೇ ಬೇಕು. ಸಡನ್ ಆಗಿ 5 to 1 ಮಾಡೋಕ್ಕಾಗಲ್ಲ. 2.5 ಈಗ ಏನಾಗಿದೆ ಅಂದರೆ ನಾವು ಸ್ಟೀಮ್ ಸಿಸ್ಟಮ್ ಅಂದರೆ ಬಾಯ್ಲರ್ಗಳನ್ನ ಯೂಸ್ ಮಾಡುವಂಥದ್ದು, 1 ಗಂಟೆಗೆ ಅದನ್ನು ಆಫ್ ಮಾಡುವಂಥದ್ದು, ಆನ್ ಮಾಡೋದು, ಹೀಗೆ ಸರ್ಕಸ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಇವತ್ತು. ಸೊ ನೀವು ಬೆಲೆ ಜಾಸ್ತಿ ಮಾಡೋ ಸಾಧ್ಯತೆ ಏನಾದ್ರು ಇದೆಯಾ? ಹೇಗೆ? ಇಲ್ಲ, ಯಾವುದೇ ಕಾರಣಕ್ಕೂ ನಾವು ಬೆಲೆ ಜಾಸ್ತಿ ಮಾಡಬಾರ್ದು, ಇದನ್ನು ಗ್ರಾಹಕರಿಗೆ ಹೊರೆ ಕೊಡಬಾರ್ದು ಅಂತಲೇ ನಾವು ಇವಾಗ ಇರುವಂಥದ್ದು. ಮೊನ್ನೆ ನಾವು ಹೋಟೆಲ್ ಸಂಘ, ಕರ್ನಾಟಕ ಹೋಟೆಲ್ ಸಂಘ ಅಸೋಸಿಯೇಷನ್ ಜೊತೆನೂ ಮಾತಾಡಿದಾಗ GK ಶೆಟ್ಟರ ಒಂದು ನೇತೃತ್ವದಲ್ಲಿ ನಾವು ಸಭೆ ಕೂಡ ಮಾಡಿದ್ವಿ.
ಈ ಒಂದು ಕ್ರೈಸಿಸಲ್ಲಿ ಇವಾಗ ನಾವು ಯಾವುದೇ ಕಾರಣಕ್ಕೂ ಹೋಟೆಲಲ್ಲಿ ರೇಟ್ಗಳು ಜಾಸ್ತಿ ಮಾಡೋದು ಬೇಡ. ಗ್ರಾಹಕರಿಗೆ ನಮ್ಗೆ ಯಾವ ಥರ ಆಗಿದೆ ಅಂದರೆ ಇವತ್ತು ನಾನು ಹೋಟ್ಲು ಕ್ಲೋಸ್ ಮಾಡಿದರೆ ಹತ್ತಿರದಲ್ಲಿರೋ 50 ಹೋಟ್ಲುಗಳಿದ್ದಾವೆ. ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇದೆ ಇವತ್ತು. ಇವಾಗ ನಾವು ಅಸಂಘಟಿತ ವಲಯ ಆಗಿರೋದ್ರಿಂದ ಸರ್ಕಾರಕ್ಕೆ ನಾವು ನಾಳೆ ಮುಚ್ಚಿದ್ರು ಏನು ತೊಂದರೆ ಇಲ್ಲ, ಮುಚ್ಚದಿದ್ರು ತೊಂದರೆ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಯಾವುದಾದ್ರು ಒಂದು ಉದ್ಯಮ ಇದ್ದರೆ ಅದು ಹೋಟ್ಲು ಉದ್ಯಮ. ಓಕೆ, ಆಲ್ರೈಟ್. ನರಸಿಂಹ ಅವರೇ, ಕರ್ನಾಟಕಕ್ಕೆ ಪ್ರತಿನಿತ್ಯ ಎಷ್ಟು LPG ಸಪ್ಲೈ ಆಗ್ತಾ ಇದೆ ಮೇಡಮ್? ಕರ್ನಾಟಕ ಅಂತ ಹೇಳಕ್ಕಿಂತ ಹೇಳಿ. ಓಕೆ, ಅಂದರೆ ನಾನು ಕೇಳ್ತಾ ಇರೋದು ಒಂದು ನನ್ನ ಪ್ರಶ್ನೆ, ಕರ್ನಾಟಕಕ್ಕೆ ಪ್ರತಿನಿತ್ಯ ಎಷ್ಟು LPG ಡೊಮೆಸ್ಟಿಕ್ ಸಿಲಿಂಡರ್ಸ್ ಬೇಕಾಗುತ್ತೆ, ಬೆಂಗಳೂರಿಗೆ ಎಷ್ಟು ಬೇಕಾಗ್ತಾ ಇದೆ? ಮೇಡಮ್, ಇದಕ್ಕೆ ಮುಂಚೆ ಎಷ್ಟಿದೆ ಅಂತ ಎಕ್ಸಾಕ್ಟ್ ಪಿಕ್ಚರಲ್ಲಿ ಹೇಳೋಕ್ಕಾಗಲ್ಲ, ಎಕ್ಸಾಕ್ಟ್ ನಂಬರ್ಸಲ್ಲಿ. ಬಟ್ ಏನು ಬರ್ತಿದೆ ಅನ್ನೋದನ್ನ ಲೆಕ್ಕ ತಗೊಂಡ್ರೆ ಇವಾಗ 70% ನಮ್ಗೆ ಕೊಡ್ತಾ ಇದ್ದಾರೆ. ಅಲ್ಲ, ಅಲ್ಲಿ ಎಷ್ಟು ಬರ್ತಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಒಂದು ಲೆಕ್ಕ, ಒಂದು ಅಂದಾಜು ಏನಿತ್ತು ಒಂದು ದೇಶದ ಒಂದು ಆವರೇಜ್ ಏನಿತ್ತಂದ್ರೆ 54 ಲಕ್ಷ ಟನ್ ಸಿಲಿಂಡರು ಅಂದರೆ LPG ಕನ್ಸಂಪ್ಷನ್ ದಿನಕ್ಕೆ, ಒಂದು ದಿನಕ್ಕೆ 54 ಲಕ್ಷ ಟನ್ ಬೇಕಾಗಿದ್ದು. ಇವರು ಪ್ಯಾನಿಕ್ಕು ಅದು ಎಲ್ಲ ಹೇಳಿದ್ರಲ್ಲ ನೀವು, ಅದು 85 ಲಕ್ಷ ಟನ್ನಿಗೆ ಹೋಗ್ಬಿಡ್ತು ಒಂದು ದಿನಕ್ಕೆ ಏಕ್ದಮ್. ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಆಗಿದ್ರೆ ಡಬಲ್ ಆಗ್ತಾಯಿತ್ತು. ಇದು ಕರ್ನಾಟಕದ ಲೆಕ್ಕದಲ್ಲಿ ಅದು ಅದರ 1/10. ಅಂದರೆ ಈಗ ನಮಗೆ ಕರ್ನಾಟಕದ ಎಷ್ಟಿತ್ತು ಅಂದರೆ 54 ಲಕ್ಷ ಟನ್ನು ಅಂತಂದರೆ ದೇಶದ್ದು, ನಮಗೆ ಒಂದು 5 ಲಕ್ಷ, ಒಂದು 5-5.5 ಲಕ್ಷ ಟನ್ ನಮಗೆ ಬೇಕು. ಅದು ಏನಾಗೋಯ್ತು ಅಂದರೆ ಅದು ನಾರ್ಮಲ್. ಅದು ಪ್ರತಿದಿನ LPG ಅದೇನಂದರೆ ಕಮರ್ಷಿಯಲ್ಲು ಮತ್ತು ಡೊಮೆಸ್ಟಿಕ್ ಎರಡೂ ಸೇರಿಸ್ಕೊಂಡ್ರೆ ಇದೇನಾಗೋಯ್ತು, ಈ ಥರ ಪ್ಯಾನಿಕ್ ಅಂತ ಆದಾಗ ಒಂದು ಹಂತದಲ್ಲಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ಒಂದು ವಾರದಿಂದ ಕಮ್ಮಿ ಆಯಿತು. ಇದು ಏನಾಗೋಯ್ತು, 5 ಲಕ್ಷ ಟನ್ನು LPG ಕನ್ಸಂಪ್ಷನ್ ಇತ್ತಲ್ಲ, ಡೈಲಿ ಕನ್ಸಂಪ್ಷನ್ ಕರ್ನಾಟಕದಲ್ಲಿ 8 ಲಕ್ಷಕ್ಕೆ ಹೋಗಿತ್ತು. ಹೌದು, 8 ಲಕ್ಷ ಇದು ಟನ್ಗೆ ಹೋಗಿತ್ತು. ಈಗೇನೋ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಒಂದು 6-7ಕ್ಕೆ ಬಂದಿದೆ, ಅಥವಾ 5-5.5 ಇನ್ನೊಂದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಈಗ ಪೆಟ್ರೋಲ್ ಡೀಸೆಲ್ ಅಭಾವ ಸೃಷ್ಟಿಯಾದ್ರೆ ಸಾರ್ವಜನಿಕ ಸಾರಿಗೆಗಳ ಮೇಲೂ ಹೊಡ್ತಾ ಬೀಳುತ್ತೆ. ಸೊ ಊರಿಂದ ಊರಿಗೆ ಕೆಲ್ಸಕ್ಕೆ ಓಡಾಡೋರು, ಡೀಸೆಲ್ ಸ್ಕೂಲು ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಅಥವಾ ಲೋಕಲ್ ಬಸ್ಗಳಿಗೆ ಹೊಡ್ತಾ ಬಿತ್ತು ಅಂದ್ರೆ ಇಟ್ ಇಸ್ ಅಟ್ ದ ಸೇಮ್ ಟೈಮ್ ಸಾರಿಗೆ ಸಂಸ್ಥೆಗಳಿಗೆ ಆಲ್ರೆಡಿ ಲಾಸ್ ಅಲ್ಲಿ ಇದಾವೆ, ಮತ್ತೆ ಇನ್ನೊಂದಷ್ಟು ಲಾಸ್ ಫೇಸ್ ಅಲ್ಲ. ಒಂದೇನಂದ್ರೆ KSRTC ಅಂದ್ರೆ RTCಗಳಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲೀಟ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸ್ವಲ್ಪ ಒಂದು 30% ಆಗಿದೆ. ಅದು ನಾನು ಹೇಳೋದು ಅದನ್ನ ಮತ್ತೆ ಹೇಳಕ್ ಪ್ರಯತ್ನ ಪಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಫೋಕಸ್ ಇದ್ರೆ ಈ ತರದ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ.